ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ರಾಜಕೀಯ ವಾಕ್ಸಮರ ಮತ್ತೊಂದೆಡೆ ಸಾಕಷ್ಟು ಗೊಂದಲಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಆದರೆ ಹೈಕಮಾಂಡ್ ಅಂಗಳದಲ್ಲಿ ಈ ಒಂದು ಗೊಂದಲದ ವಿಚಾರ ಕ್ಲಿಯರ್ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ರಾಜ್ಯ ನಾಯಕರು ಅಸಮಾಧಾನ ಏನಾದರೂ ಗೊಂಡಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಜನವರಿ 14ರಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಮತ್ತೊಂದೆಡೆ ಪರಮೇಶ್ವರ್ ಅವರು ಕೂಡ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ತಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅಂತ ಅವರು ಕೂಡ ದೆಹಲಿಗೆ ತೆರಳೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅವತ್ತೇ ಇನ್ನೂ ಕೆಲವು ದಲಿತ ಸಚಿವರು ಕೂಡ, ಅಂದರೆ ಜನವರಿ 14ರಂದು ಇನ್ನೂ ಬೇರೆ ಬೇರೆ ದಲಿತ ನಾಯಕರು ಕೂಡ, ಸಚಿವರು ಕೂಡ ದೆಹಲಿಗೆ ಭೇಟಿ ಕೊಡೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ರಾಜ್ಯದಲ್ಲಿ ಏನು ಗೊಂದಲ ಉಂಟಾಗಿತ್ತು ಈ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ ಡಿ.ಸಿ.ಎಂ ಅವರು ಕೂಡ ಸಾಕಷ್ಟು ತಮ್ಮ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಮತ್ತೊಂದೆಡೆ ದಲಿತ ನಾಯಕರು ಹಾಗೂ ಹಿಂದುಳಿದ ಸಚಿವರು ಎಲ್ಲರೂ ಕೂಡ ಇದು ಹಿಂದುಳಿದ ವರ್ಗಗಳ ಒಂದು ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ಮಾತ್ರ ನಾವು ಕೈಗೊಂಡಿದ್ವಿ, ಈ ಸಭೆ ಹಮ್ಮಿಕೊಳ್ಳೋದಕ್ಕೆ ಪ್ರಮುಖ ಕಾರಣನೇ ಅದು, ಇದರಿಂದ ಯಾವುದೇ ಗೊಂದಲಗಳು ಕೂಡ ಆಗೋದಿಲ್ಲ. ಅದೇ ರೀತಿಯಾಗಿ ಪಕ್ಷಕ್ಕೂ ಕೂಡ ಹಿಂದುಳಿದ ವರ್ಗಗಳನ್ನು ತನ್ನತ್ತ ಸೆಳೆಯೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಅಂತ ಹಿಂದುಳಿದ ವರ್ಗಗಳ ನಾಯಕರು ಕೂಡ AICC ನಾಯಕರನ್ನ ಭೇಟಿಯಾಗಿ ಅವರ ಮನವೊಲಿಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಮತ್ತೊಂದೆಡೆ ಈ ಎಲ್ಲ ಒಂದು ಚರ್ಚೆಗಳು ಕೂಡ, ಒಂದೆಡೆ CM ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಒಂದು ಕಡೆ ಕೇಳಿಬಂದರೆ, ಮತ್ತೊಂದೆಡೆ KPCC ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಎಲ್ಲ ತಯಾರಿಗಳು ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಏನೋ ಒಂದು ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಾಗಿರುವಂಥದ್ದು ಈಗಾಗಲೇ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಾ ಇರುವಂತಹ ಮುಜುಗರ, ಈ ಮುಜುಗರ ಏನಾಗ್ತಾ ಇತ್ತು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಮುಂದೂಡಿಕೆ ಮಾಡೋದಕ್ಕೆ, ಅಂದರೆ ಡಿನ್ನರ್ ಪಾರ್ಟಿಯನ್ನು ಮುಂದೂಡಿಕೆ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದರು, ಮುಂದೂಡಿಕೆ ಕೂಡ ಆಯಿತು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ನಾಯಕರ ಮನವೊಲಿಸೋದಕ್ಕೆ ಅಂತ ಹಿಂದುಳಿದ ದಲಿತ ನಾಯಕರು ಎಲ್ಲರೂ ಕೂಡ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. CM ಹಾಗೂ ಡಿ.ಸಿ.ಎಂ ಇಬ್ಬರೂ ಕೂಡ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮತ್ತೊಂದೆಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ತಮ್ಮ ನಾಯಕರನ್ನ ಭೇಟಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಅಂತ ಅವರೂ ಕೂಡ ಹೋಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ ಮುಂದೆ ಯಾವ ಬೆಳವಣಿಗೆಗಳಾಗತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಪ್ರಮುಖವಾಗಿ ದಲಿತ ಹಿಂದುಳಿದ ಸಮುದಾಯಗಳನ್ನು ಸೆಳೆಯೋದಕ್ಕೆ ಅಂತ ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. CM ಸಿದ್ದರಾಮಯ್ಯ ಅವರು ಕೂಡ ಅಹಿಂದ ನಾಯಕರು ಅಂತ ಗುರುತಿಸ್ಕೊಳ್ತಾ ಇದ್ದಾರೆ. ಈ ಅಹಿಂದ ಏನೋ ಮತಗಳಿದೆ, ಈ ಮತ ಬ್ಯಾಂಕ್ ಮೇಲೆ ನಾವು ಕಣ್ಣಿಟ್ಟಿದ್ದೀವಿ, ಸಮುದಾಯಗಳನ್ನು ಸೆಳೆಯೋದಕ್ಕೆ ಮುಂದಾಗ್ತೀವಿ ಅನ್ನುವಂತಹ ಮಾತನ್ನು ಹೇಳಿ ತಮ್ಮ ಹೈಕಮಾಂಡ್ ನಾಯಕರ ಮನವೊಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದ್ದಾರೆ. ಆದರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಸಫಲವಾಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ದಲಿತ ನಾಯಕರ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಬಿದ್ದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ದಲಿತರ ಸಮಸ್ಯೆಗಳಿಗೆ ಚರ್ಚೆ ಮಾಡೋದಕ್ಕೆ ಬ್ರೇಕ್ ಹಾಕೋದಕ್ಕಾಗಲ್ಲ. ಯಾರೋ ಒಬ್ಬರು ಹೇಳಿದ್ರು, ಯಾರೋ ಏನೋ ಮಾಡಿದ್ರು ಅಂತ ಯಾರೊಬ್ಬರು ಕೂಡ ದಲಿತರ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ಬ್ರೇಕ್ ಹಾಕೋದಕ್ಕಾಗಲ್ಲ. ಅದನ್ನು ನಿಲ್ಲಿಸೋದಕ್ಕೂ ಕೂಡ ಆಗೋದಿಲ್ಲ. ನಿಲ್ಲಿಸಿದ್ರೆ ನಾವು ಕೂಡ ಕೇಳೋದಿಲ್ಲ. ನನ್ನನ್ನು ನೋಡಿದ್ರೆ ನಾವೇನಾದರೂ ಬೇಜಾರಾದಂತೆ ಏನಾದರೂ ಕಾಣುತ್ತಾ? ಸಭೆ ಯಾವುದೇ ಕಾರಣಕ್ಕೂ ರದ್ದಾಗಿಲ್ಲ. ಮುಂದೆ ಅದನ್ನು ಹೂಡಿಕೆ ಮಾಡಿದ್ದೀವಿ ಅಷ್ಟೇ, ಮುಂದೂಡಿಕೆ ಮಾಡಿದ್ದೀವಿ. ಮುಂದೆ ಹಾಕಿದ್ದಕ್ಕೆ ಬೇಜಾರು ಯಾಕ್ರಿ ಮಾಡ್ಕೋಬೇಕು? ಸುರ್ಜೇವಾಲಾ ಅವರು ಸಭೆ ಮಾಡಬೇಡಿ ಅಂತ ಎಲ್ಲೂ ಕೂಡ ಅಂದಿಲ್ಲ. ಸುರ್ಜೇವಾಲಾ ಕೂಡ ಈ ಸಭೆಯಲ್ಲಿ ಭಾಗವಹಿಸಬಹುದು. ದಲಿತರ ಚರ್ಚೆ ಮಾಡೋದಕ್ಕೆ ಎಲ್ಲರೂ ಕೂಡ ಸ್ವತಂತ್ರರು, ಇದರಲ್ಲಿ ಕಾಣದ ಕೈಗಳು ಯಾವುದೂ ಇಲ್ಲ ಅಂತ H.C. ಮಹದೇವಪ್ಪ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಂತ S.T. ಸೋಮಶೇಖರ್ ಅವರು ಕೂಡ ಮಾತನಾಡಿದ್ದಾರೆ. ಇನ್ನು ಕಾಂಗ್ರೆಸ್ಗೆ 136 ಸ್ಥಾನ ಜನರು ಕೊಟ್ಟಿದ್ದಾರೆ, ಗೆಲ್ಲಿಸ್ಕೊಟ್ಟಿದ್ದಾರೆ. ಡಿನ್ನರ್ ಪಾರ್ಟಿ ಆದರೂ ಮಾಡಿಕೊಳ್ಳಿ ಅಂತ ಅವರಿಗೆ 136 ಸ್ಥಾನಗಳನ್ನು ಕೊಟ್ಟಿಲ್ಲ. ಮಂತ್ರಿಗಳು ಮಾತನಾಡುವಂತಹ ರೀತಿ DKಶಿ ಅವರು ಏನಾದರೂ ಮಾತನಾಡಿದ್ರೆ ಪಕ್ಷ ಏನಾಗುತ್ತೆ? ಅಂತಿಮವಾಗಿ ಜನರಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ S.T. ಸೋಮಶೇಖರ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ನೋಡಿದ್ರೆ ನನಗೆ ಬೇಜಾರಾಗಿದೆ ಅನಿಸ್ತದೆ ನಿಮಗೆ. ಇಲ್ಲಿ ಬೇಜಾರು ಯಾಕಾಗುತ್ತೆ? ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಕ್ಯಾನ್ಸಲ್. ಹೂ ಸೆಡ್ ಇಟ್ ದಿ ಮೀಟಿಂಗ್ ಇಸ್ ಕ್ಯಾನ್ಸಲ್ಡ್?
ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದೆ ಹಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯನೇ ಇಲ್ಲ. ಮತ್ತೆ ಸಭೆ ಮಾಡ್ತೀರಾ ಸರ್? ಮತ್ತೆ ಸಭೆ ಮಾಡ್ತೀರಾ? ಮುಂದೂಡಿದೆ ಅಂದ್ರೆ ಏನರ್ಥ? ಸರ್ ಕ್ಯಾಮ್ರಾ ಸರ್ ರದ್ದು ಅದು ಮುಂದೂಡುವಂಥ ಪ್ರಸಂಗ ಯಾಕೆ ಸರ್? ಸೃಷ್ಟಿಯಾಗಂಥ ಅವಶ್ಯಕತೆ ಏನಿತ್ತು? ನೀವು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು ಅಂತ ನೀವು ಹೊರಟಿದ್ರಿ, ಇದನ್ನು ಮುಂದೂಡುವಂಥ ಪ್ರಸಂಗ ಯಾಕೆ? ದಲಿತರ ಸಮಸ್ಯೆಗಳಿಗೂ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು. ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಮುಂದೂಡುವಂಥ ಅವಶ್ಯಕತೆ ಇತ್ತು ಅನ್ಸುತ್ತೆ ಸರ್. ಹೇಗೆ? ಈಗ ಸಭೆ ಮುಂದೂಡುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಅವಶ್ಯಕತೆ ಕೇಜ್ರಿವಾಲ್ ಅವರ ಸೂಚನೆ ಮೇರೆಗೆ ಮುಂದೂಡೋದು ಯಾಕೆ? ಸೂಚನೆ ಮಾಡಬೇಡಿ ಅಂತ ಹೇಳಿಲ್ವಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಯಾರಿಗೆ ಹೇಳಿದ್ರೆ ನನಗೇನು ಐಡಿಯಾ ಇಲ್ಲ. ನೋಟ್ ಹಾಕಿದ್ದಾರೆ, ಸುರ್ಜೇವಾಲ ಅವರ ಸೂಚನೆ ಮೇರೆಗೆ ಮುಂದೂಡಿದ್ದೀವಿ ಇರ್ಬೋದು. ಬಹುತೇಕ ಅವರು ಬಂದು ಎಲ್ಲ ಡೀಟೇಲಾಗಿ ಸಮಾಗ ಚರ್ಚೆ ಮಾಡೋಣ ಅಂತ ಉದ್ದೇಶ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾದ ಮೇಲೆ ಕರ್ನಾಟಕದ ಜನ ಆಲ್ಟರ್ನೇಟ್ ಏನು ಮಾಡಿದ್ರು? 136 ಸೀಟ್ನ ಕೊಟ್ಟರು. ಈ 136 ಸೀಟ್ ಕೊಟ್ಟದ್ದು ಇವರೆಲ್ಲ ಡಿನ್ನರ್ ಪಾರ್ಟಿಗಳು ಮಾಡಿಕೊಂಡು ಎಲ್ಲ ಬೇರೆ ಬೇರೆ ಮಾಡಿಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ 136 ಸೀಟ್ ಕೊಡಲಿಲ್ಲ ಅಲ್ವಾ? 136 ಸೀಟ್ ಕೊಟ್ಟಕ್ಕಂಥ ಉದ್ದೇಶ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಕರ್ನಾಟಕದ ಜನತೆ, ಇವರೆಲ್ಲರೂ ಏನೋ ಮಾಡ್ತಾರೆ ಅಂತಕ್ಕಂಥದ್ದು. ಇವರೆಲ್ಲರೂ ಕೂಡ ಕರ್ನಾಟಕದ ಜನತೆಗೆ ಏನು ಬೇಕೋ ಅದನ್ನು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದೇ ಥರ ಒಬ್ಬ KPCC ಅಧ್ಯಕ್ಷ ಶಿವಕುಮಾರ್ ಕೂಡ ಮಂತ್ರಿಗಳು ಮಾತಾಡೋ ರೀತಿಯಲ್ಲಿ ಶಿವಕುಮಾರ್ ಕೂಡ ಮಾತನಾಡಿದ್ರೆ ಪಕ್ಷದ ಕಥೆ ಏನಾಗ್ತದೆ? ಅದರಿಂದ ಅಲ್ಟಿಮೇಟಿಗೆ ಜನ ಏನು ತೀರ್ಮಾನ ಮಾಡಿದ್ದಾರೆ ಆ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು. ಇನ್ನು ಕಾಂಗ್ರೆಸ್ ಬಳಿಕ ಈಗ BJPಯಲ್ಲೂ ಕೂಡ ಡಿನ್ನರ್ ಮೀಟಿಂಗ್ ಶುರುವಾಗ್ಬಿಟ್ಟಿದೆ. BJPಯಲ್ಲೂ ಕೂಡ ಬಣ ರಾಜಕಾರಣ ನಡೆದಿತ್ತು, ಅನೇಕ ಅಸಮಾಧಾನಿತರಿದ್ದರು. ಹೀಗಾಗಿ ಈಗ ಯಾರ್ಯಾರು ಅಸಮಾಧಾನಿತ ನಾಯಕರಿದ್ದಾರೆ ಅವರನ್ನು ಕೂಡ ಮನವೊಲಿಸೋದಕ್ಕೆ ಅಂತ BY ವಿಜಯೇಂದ್ರ ಅವರು ಡಿನ್ನರ್ ಮೀಟಿಂಗ್ಗೆ ಮುಂದಾಗ್ತಾ ಇದ್ದಾರೆ. ಹಾಲಿ ಹಾಗೂ ಮಾಜಿ ಶಾಸಕರು ಹಾಗೂ ಸಂಸದರ ವಿಶ್ವಾಸ ಗಳಿಸೋದಕ್ಕೆ ಅಂತ BY ವಿಜಯೇಂದ್ರ ಅವರು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ BY ವಿಜಯೇಂದ್ರ ಅವರ ಬದಲಾವಣೆ ಆಗಬೇಕು, ನಾಯಕತ್ವ ಬದಲಾವಣೆ ಆಗುವವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಅಂತ ಯತ್ನಾಳ್ ಅವರು, ಅದೇ ರೀತಿಯಾಗಿ ಜಾರಕಿಹೊಳಿ, ಈ ರೀತಿಯಾಗಿ ಅನೇಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ತಂಡವನ್ನು ಇದೀಗ ಮೆಟ್ಟಿ ನಿಲ್ಲೋದಕ್ಕೆ ತಂಡದಲ್ಲಿ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರನ್ನು ಕೂಡ ತಮ್ಮ ಬಳಗಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಅಂತ BY ವಿಜಯೇಂದ್ರ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಮಾಜಿ ಹಾಗೂ ಹಾಲಿ ಶಾಸಕರು ಸಂಸದರಿಗೆ BY ವಿಜಯೇಂದ್ರ ಡಿನ್ನರ್ ಕೂಟ ಏರ್ಪಡಿಸಿದ್ದಾರೆ. ಭಿನ್ನರ ಬಣದಿಂದ ಅತೃಪ್ತರ ಮನವೊಲಿಕೆಗೆ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಯಾರ್ಯಾರು ಪಕ್ಷದಲ್ಲಿ ಅತೃಪ್ತರಿದ್ದಾರೆ, ಯಾರಿಗೆ ಅಸಮಾಧಾನ ಇದೆ ಅಂಥವರನ್ನು ಮನವೊಲಿಸುವಂತಹ ಕೆಲಸವನ್ನು ಭಿನ್ನರ ಬಣ ಅಂದರೆ ಯತ್ನಾಳ್ ಅವರ ಬಣ ಮಾಡ್ತಾ ಇದೆ. ಹೀಗಾಗಿ BY ವಿಜಯೇಂದ್ರ ಈಗ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಹಿರಿಯ ಮಾಜಿ ಶಾಸಕರು, ಮಾಜಿ ಸಚಿವರ ಮನವೊಲಿಕೆಗೆ ಅಂತ BY ವಿಜಯೇಂದ್ರ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಡಿನ್ನರ್ ಮೀಟಿಂಗ್ ಮೂಲಕ ಎಲ್ಲರ ವಿಶ್ವಾಸ ಗಳಿಸೋದಕ್ಕೆ ಅಂತ BY ವಿಜಯೇಂದ್ರ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಪಕ್ಷಾಧ್ಯಕ್ಷರ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಪಕ್ಷದ ಅಧ್ಯಕ್ಷರನ್ನು ಕೂಡ ಆಯ್ಕೆ ಮಾಡಬೇಕು. ಹೀಗಾಗಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಮತ್ತೊಮ್ಮೆ ಭದ್ರಪಡಿಸ್ಕೊಳ್ಳೋದಕ್ಕೆ ಅಂತ BY ವಿಜಯೇಂದ್ರ ಈಗ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಚರ್ಚೆ ಕೂಡ BJPಯಲ್ಲಿ ಆಗ್ತಾ ಇದೆ.